ಹಲೋ ನನ್ನ ಮಕ್ಕಳೇ, ನಾನು ನಿಮ್ಮ ಪ್ರೀತಿಯ ಅಜ್ಜಿ ನಳಿನಿ. ಹೋಳಿ ಎಂದರೆ ಬಣ್ಣಗಳ ಹಬ್ಬ. ಆದರೆ ಹೋಳಿ ಯಾಕೆ ಆಚರಿಸ್ತೀವಿ ಗೊತ್ತಾ? ಹಿಂದೆ ಒಬ್ಬ ದುಷ್ಟ ರಾಜ ಇದ್ದ, ಹಿರಣ್ಯಕಶಿಪು ಅಂತ. ಅವನ ಮಗ ಪ್ರಹ್ಲಾದ ವಿಷ್ಣು ಭಕ್ತ. ಅದನ್ನು ನೋಡಿದರೆ ರಾಜನಿಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ರಾಜ ಎಷ್ಟೋ ಸಲ ಪ್ರಹ್ಲಾದನನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಆದರೆ ಭಗವಂತನ ಕೃಪೆಯಿಂದ ಅವನು ಯಾವಾಗಲೂ ರಕ್ಷಿಸಲ್ಪಡ್ತಾನೆ. ಕೊನೆಗೆ ಹೋಲಿಕಾ ಅಂತ ರಾಜನ ತಂಗಿ, ಅವಳು ಅಗ್ನಿಯಲ್ಲಿ ಸುಡುವ ಶಕ್ತಿ ಇದ್ದವಳು, ಪ್ರಹ್ಲಾದನ ಜೊತೆ ಬೆಂಕಿಗೆ ಕುಳಿತಳು. ನಾನು ಹಿರಣ್ಯಕಶ್ಯಪು, ನನಗೆ ಮಗನಿಂದ ಸಾವೆ. ಏ ಹೋಳಿಕಾ, ಇವನನ್ನು ಸುಟ್ಟು ಬಾ. ಆಗಲಿ ಅಣ್ಣ. ಆದರೆ ಭಗವಂತನ ಅನುಗ್ರಹದಿಂದ ಪ್ರಹ್ಲಾದ ಉಳಿದ. ಹೋಲಿಕಾ ಸುಟ್ಟು ಹೋದಳು. ಅದಕ್ಕಾಗಿ ನಾವು ಹೋಲಿಕಾ ದಹನ ಮಾಡ್ತೀವಿ. ಇದು ಒಳ್ಳೆಯದು ಕೆಟ್ಟದರ ಮೇಲೆ ಗೆಲ್ಲೋದು ಅನ್ನೋಕ್ಕೆ ಸಂಕೇತವಾಗಿದೆ ಮಕ್ಕಳೇ. ಮರುದಿನ ಬಣ್ಣಗಳೊಂದಿಗೆ ಆಟ ಆಡ್ತೀವಿ, ಎಲ್ಲರಿಗೂ ಪ್ರೀತಿ ಹಂಚ್ತೀವಿ. ಹೋಳಿ ಅಂದರೆ ಕ್ಷೇಮ, ಸಂತೋಷ ಮತ್ತು ಹೊಸ ಆರಂಭ. ಈ ಕತೆ ಇಷ್ಟ ಆಯ್ತಾ ಮಕ್ಕಳೇ? ನಾಳೆ ಸಿಗ್ತೀನಿ. ಬಾಯ್. ಮತ್ತಷ್ಟು ಕುತೂಹಲಕಾರಿ ಕತೆಗಳಿಗಾಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಗಂಟೆ ಹೊಡೆಯೋದನ್ನು ಮರಿಬೇಡಿ.